ಸೊಪ್ಪು ತರಕಾರಿ ತುಂಬಿದಂತಹ ಬ್ಯಾಗನ್ನು ಹಿಡ್ಕೊಂಡು ಮನೆ ಕಡೆ ಹೊರಟಿದ್ದಂತಹ 65 ವರ್ಷದ ವೃದ್ಧನ ಮೇಲೆ ಈ ಪಿಎಂಟಿಸಿ ಚಾಲಕನ ನಿರ್ಲಕ್ಷ್ಯದಿಂದ ಆತ ಜವರಾಯನ ಕದ ತಟ್ಟುವಂತೆ ಆಗಿದೆ. ಹೇಗಾಯ್ತು ಅನ್ನೋದರ ಘಟನೆ ಡೀಟೇಲ್ಸ್ ಇಲ್ಲಿದೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗೆ ಮತ್ತೊಂದು ಬಲಿ. 65 ವರ್ಷದ ವೃದ್ಧನ ಮೇಲೆ ಹರಿದ ಬಸ್. ತರಕಾರಿ ವ್ಯಾಪಾರಿ ಸ್ಥಳದಲ್ಲೇ ದುರ್ಮರಣ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಅಪಘಾತಗಳಿಗೆ ಬ್ರೇಕ್ ಬೀಳುತ್ತಿಲ್ಲ. ಇವತ್ತು ಬೆಳಿಗ್ಗೆ 6:30ಕ್ಕೆ ಮಡಿವಾಳ ಬಸ್ ನಿಲ್ದಾಣದ ಬಳಿ ಬಿಎಂಟಿಸಿ ಬಸ್ನಿಂದ ಸರಣಿ ಅಪಘಾತವಾಗಿದೆ. ಡಿಪೋ ನಂಬರ್ 2 ಶಾಂತಿನಗರ ಡಿಪೋಗೆ ಸೇರಿದ ಬಸ್ ಎಸ್ಎಂವಿಟಿ ರೈಲ್ವೆ ನಿಲ್ದಾಣದಿಂದ ಸಿಲ್ಕ್ಪೋರ್ಟ್ ಕಡೆಗೆ ಬರ್ತಿತ್ತು. ಈ ವೇಳೆ ಮುಂದೆ ಇದ್ದ ಟಾಟಾ ಏಸ್ ಹಾಗೂ ಕಾರ್ಗೆ ಗುದ್ದಿದೆ. ಬಳಿಕ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದ 65 ವರ್ಷದ ವೃದ್ಧ ವೆಂಕಟರಾಮಯ್ಯಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಸ್ಥಳದಲ್ಲೇ ವೆಂಕಟರಾಮಯ್ಯ ಮೃತಪಟ್ಟಿದ್ದಾರೆ. ಮೃತದೇಹವನ್ನ ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಈ ಬಗ್ಗೆ ಮಡಿವಾಳ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ವಿಚಾರಣೆ ನಡೆಯುತ್ತಿದೆ. ಇವತ್ತು ಬೆಳಗ್ಗೆ ಒಂದು 6ರಿಂದ 6:30 ಟೈಮಲ್ಲಿ ಒಬ್ಬ ವೆಂಕಟರಮಣ ಅವನವರಿಗೆ ಒಂದು BMTC ಬಸ್ಸು ನಡ್ಕೊಂಡು ಹೋಗುವ ಡಿಕ್ಕಿ ಹೊಡೆದಿದೆ. ಅದರಲ್ಲಿ ಅವರು ಈಗ ಮರಣ ಹೊಂದಿದ್ದಾರೆ. ಈ ಸಂಬಂಧಪಟ್ಟಂಗೆ ನಮ್ಮ ಮಡಿವಾಳ ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಳ್ತಾ ಇದ್ದೀವಿ. ಇಲ್ಲ, ಇದು ಏನಾಗಿದೆ ನಮ್ಮ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅವರು ಡೀಟೇಲ್ ಆಗಿ ಇದನ್ನು ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇದರಲ್ಲಿ ಈಗ ಆ್ಯಸ್ ಆಫ್ ನಾವು ಏನಾಗಿದೆ, ಅದು ಬಸ್ಸು ಫಸ್ಟ್ ಒಂದು ಟಾಟಾ ಏಸ್ ಡಿಕ್ಕಿ ಮಾಡುತ್ತೆ, ಅದು ಆಗಿ ನೆಕ್ಸ್ಟ್ ಇವರು ಡಿಕ್ಕಿ ಮಾಡುತ್ತೆ. ಈ ಸಂಬಂಧಪಟ್ಟ ನಾವು ತನಿಖೆಯಲ್ಲಿ ಪೂರ ಡೀಟೇಲ್ ಆಗಿ ಹೋಗ್ತೀವಿ. ಇನ್ನು ವೆಂಕಟರಾಮಯ್ಯ 65 ವರ್ಷವಾಗಿದ್ರು. ಹೊಟ್ಟೆಪಾಡಿಗಾಗಿ ತರಕಾರಿ ವ್ಯಾಪಾರ ಮಾಡ್ತಿದ್ರು. ಪ್ರತಿನಿತ್ಯ ವಿರಾಟನಗರದಿಂದ ಮಡಿವಾಳ ಮಾರ್ಕೆಟ್ಗೆ ಬಂದು ತರಕಾರಿ ತೆಗೆದುಕೊಂಡು ಬಿಎಂಟಿಸಿ ಬಸ್ ಹತ್ತಿ ವಿರಾಟನಗರದ ಮನೆ ಹತ್ತಿರ ವ್ಯಾಪಾರ ಮಾಡಿ ಹೊಟ್ಟೆ ತುಂಬಿಸಿಕೊಳ್ತಿದ್ರು. ಅದರಂತೆ ಇವತ್ತು ಮಡಿವಾಳ ಮಾರ್ಕೆಟ್ನಿಂದ ತರಕಾರಿ ಬ್ಯಾಗ್ ಹಿಡಿದುಕೊಂಡು ನಡೆದುಕೊಂಡು ಬರ್ತಿದ್ರು. ಈ ವೇಳೆ ಹಿಂಬದಿಯಿಂದ ಬಂದ ಬಸ್ ವೃದ್ಧನ ಮೇಲೆ ಹರಿದಿದೆ. ಡಿಕ್ಕಿಯ ರಭಸಕ್ಕೆ ತಲೆಬುರುಡೆ ಓಪನ್ ಆಗಿ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾರೆ. ಇನ್ನು ಅವರು ಹಿಡಿದುಕೊಂಡು ಬಂದಿದ್ದ ತರಕಾರಿ ಬ್ಯಾಗ್ ಹಾಗೂ ಅವರ ಚಪ್ಪಲಿ ಫುಟ್ಪಾತ್ನಲ್ಲಿ ಬಿದ್ದಿದ್ದ ದೃಶ್ಯ ಕರುಳು ಹಿಂಡುವಂತಿತ್ತು. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗೆ ಮತ್ತೊಂದು ಬಲಿಯಾಗಿದೆ. ಬೆಳಿಗ್ಗೆ 6:30ರ ಸುಮಾರಿಗೆ ಮಡಿವಾಳ ಬಸ್ ನಿಲ್ದಾಣದ ಸಮೀಪ ಬಿಎಂಟಿಸಿ ಬಸ್ ಒಂದು 65 ವರ್ಷದ ವೆಂಕಟರಾಮಯ್ಯ ಎನ್ನುವರ ಮೇಲೆ ಬಸ್ ಹತ್ತಿ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಾನಿವತ್ತು ಮಡಿವಾಳ ಬಸ್ ಸ್ಟ್ಯಾಂಡ್ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಮಡಿವಾಳ ಬಸ್ ಸ್ಟ್ಯಾಂಡ್ನಲ್ಲಿ ಈ ಒಂದು ಅಂದರೆ 65 ವರ್ಷದ ವೆಂಕಟರಾಮಯ್ಯ ಅವರು ಹಾಕಿಕೊಂಡಿರ್ತಕ್ಕಂಥ ಚಪ್ಪಲಿಗಳಿರಬಹುದು, ಪ್ರಮುಖವಾಗಿ ಅವರ ತರಕಾರಿ ಬ್ಯಾಗ್ ಸಹ ಇಲ್ಲೇ ಬಿದ್ದಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಮಡಿವಾಳ ಮಾರ್ಕೆಟ್ನಿಂದ ಅವರು ಮನೆ ಹತ್ತಿರ ಹೋಗ್ಬಿಟ್ಟು ಇಲ್ಲಿ ತರಕಾರಿ ವ್ಯಾಪಾರವನ್ನು ನಡೆಸ್ತಾ ಇದ್ರು. ಈ ನಿಟ್ಟಿನಲ್ಲಿ ಪ್ರತಿನಿತ್ಯದಂತೆ ಇವತ್ತು ಕೂಡ ಬಂದರು. ಆದರೆ ವಿಧಿವಶಾತ್ ಅವರು ಇವತ್ತು ಸಾವನ್ನಪ್ಪಿದ್ದಾರೆ. ನೋಡಬಹುದಾಗಿದೆ, ಈ ಒಂದು ಗಾಡಿ ಅಂದರೆ KA 572973 ಎನ್ನುವಂತಹ ಒಂದು BMTC ಬಸ್ ಸಿಲ್ಕ್ ಬೋರ್ಡ್ಗೆ ಪ್ರಯಾಣವನ್ನು ಕೂಡ ಬೆಳೆಸ್ತಾ ಇತ್ತು. ಈ ವೇಳೆ ಮುಂದ್ಗಡೆ ಇದ್ದಂತಹ ಟಾಟಾ ಏಸಿಗೆ ಗುದ್ದಿದೆ. ನಂತರ ಇಲ್ಲಿ ಫುಟ್ಪಾತ್ನಲ್ಲಿ ನಿಂತಹ ವೆಂಕಟರಾಮಯ್ಯ ಅವ್ರಿಗೂ ಕೂಡ ಗುದ್ದಿದೆ. ಹೀಗಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದಂತಹ ಘಟನೆ ಕೂಡ ನಡೆದಿದೆ. ಪ್ರಮುಖವಾಗಿ ಮಡಿವಾಳ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಪ್ರಕರಣ ದಾಖಲಾಗಿದೆ. ಇನ್ನು ವೆಂಕಟರಾಮಯ್ಯ ಅವರ ಮೃತದೇಹವನ್ನು ಸೇಂಟ್ ಜಾನ್ಸ್ ಆಸ್ಪತ್ರೆಗೂ ಕೂಡ ಕಳಿಸಲಾಗಿದೆ. ಸದ್ಯ ಅವರ ಕುಟುಂಬಸ್ಥರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸ್ನ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಮುಂದ್ಗಡೆ ಇದ್ದಂತಹ ಟಾಟಾ AC ಬಸ್ ಅಂದರೆ BMTC ಬಸ್ ಸರಣಿ ಅಪಘಾತ ಆಗಿರೋದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವ ರೀತಿ ಇಲ್ಲಿ ಒಡೆದು ಹೋಗಿದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಹೀಗಾಗಿ ವೆಂಕಟರಾಮಯ್ಯ ಅವರ ಕುಟುಂಬಸ್ಥರು ಕೂಡ BMTCಯ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಘಟನೆ ಬಗ್ಗೆ ವೆಂಕಟರಾಮಯ್ಯ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು ಬಿಎಂಟಿಸಿ ಬಸ್ ಚಾಲಕನ ಮೇಲೆ ಹರಿಹಾಯ್ದಿದ್ದಾರೆ. ಈ ಘಟನೆಗೆ ಬಿಎಂಟಿಸಿ ಬಸ್ ಚಾಲಕನೇ ನೇರ ಹೊಣೆ ಎಂದು ಕಿಡಿಕಾರಿದ್ದಾರೆ. ಅದು ಸೊಪ್ಪು ತಗೊಬರೋಕೆ ಬಂದಿದ್ರು, 6:30 ಆಕ್ಸಿಡೆಂಟ್ ಆಗೋಗಿದೆ. ಇಲ್ಲಿ BJP ಬಸ್ಸನ್ನು ಹೊಡ್ಕೊಂಡ್ಬಿಟ್ಟೇನೆ, ಫುಟ್ಪಾತ್ ಮೇಲೆ ಹೊಡ್ಕೊಂಡೋಗಿದ್ದಾರೆ ಮೇಡಮ್. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು, ಜೀವನ ಮಾಡೋರು. ನಾವು ನಮ್ಮ ಮನೆ ಹತ್ರ ವ್ಯಾಪಾರ ಮಾಡ್ತೀವಿ. ಇಲ್ಲಿ ರೂಪೇನಗರ, ದಿಣ್ಣೆಲಿ, ಇನೇಟ್ ನಗರ, ವಿಲೇಟ್ ನಗರ. ತರಕಾರಿ ತೊಗೊಂಡೋಗೋದಕ್ಕೆ ಮಡಿವಾಳ ಬಂದಿದ್ದಾರೆ. ನಡ್ಕೊಂಬರ್ಬೇಕಾದಾಗ ಬೈಸೈಡ್ ಫುಟ್ಪಾತಲ್ಲಿ BMTC ಬಸ್ಸನ್ನು ಹೊಡೆದಿದ್ದಾನೆ, ಸ್ಪಾಟ್ ಔಟ್ ಆಗಿದೆ. ಆವಾಗ ಈ ಕಡೆಯಿಂದ ಅನ್ನೋನ್ ಪರ್ಸನ್ ನಮಗೆ ಕಾಲ್ ಮಾಡಿದ್ರು, ಈ ಥರ ಆಗಿದೆ ಅಂತ. ಬಂದ್ವಿ, ಬರೋ ಅಷ್ಟರಲ್ಲಿ ಆಂಬುಲೆನ್ಸಲ್ಲಿ ಬಾಡಿ ಹಾಕ್ಕೊಂಡು ಹೋಗಿದ್ದಾರೆ. ನಮಗೆ ವಿತೌಟ್ ಇನ್ಫಾರ್ಮೇಷನ್ ಬಾಡಿ ಹಾಕ್ಕೊಂಡು ಹೋಗಿದ್ದಾರೆ. ನಾವು ಅಲ್ಲೇ ಇದ್ರು.
ಅದೇ ಬ್ರೇಕ್ ಫೇಲ್ ಅಂತ ಹೇಳ್ತಿದ್ದಾರೆ, ಬಟ್ ಬ್ರೇಕ್ ಫೇಲ್ ಏನೂ ಆಗಿಲ್ಲ. ಏನೋ ಟಾಟಾ ಐಸಿ ಬಂದು ಲೆಫ್ಟಿಗೆ ಹೊಡೆದಿದ್ದಾನೆ, ಟಾಟಾ ಐಸಿಗೂ ಇಂಜುರಿ ಆಗಿದೆ ಅಂತಾರೆ, ಬಟ್ ಗೊತ್ತಿಲ್ಲ ಇನ್ನೂ. ಸರ್ ಇದು ಬೆಳಿಗ್ಗೆ ನಮ್ಮ ಅಣ್ಣ ಬಂದ್ಬಿಟ್ಟು ಮಾರ್ಕೆಟ್ಗೆ ಬಂದಿದ್ದಾನೆ. ಮಾರ್ಕೆಟ್ಗೆ ಬಂದು ತರಕಾರಿ ಈಸ್ಕೊಂಡಿದ್ದಾರೆ. ತರಕಾರಿ ಈಸ್ಕೊಂಡು ಬಸ್ ಹತ್ತೋದಕ್ಕಿಂತ ಬಸ್ ಸ್ಟಾಪ್ಗೆ ಬಂದು ನಿಂತಿರಬೇಕಾದ್ರೆ ಫಾಸ್ಟಾಗಿ ಬಂದು BTS ಅವನು ರಫಾಗಿ ಓಡಿಸಿ ಸಾಯಿಸಿದ್ದಾನೆ. ಬಸ್ ಸ್ಟಾಪಲ್ಲಿ ನಿಂತಿರೋದು, ನೇನು ಸೆಂಟ್ರ್ ರೋಡಲ್ಲ, ಬಸ್ ಸ್ಟಾಪಲ್ಲಿ ನಿಂತಿರಬೇಕಾದ್ರೆ ಗುದ್ದಿರೋದು. ಫುಟ್ಪಾತು ಬೇಕಾದ್ರೆ ನೀವು ಅದನ್ನು ತಗೋದು, ಫುಟ್ಪಾತಲ್ಲಿ ಇರೋದು. ಒಟ್ನಲ್ಲಿ ಇಷ್ಟು ದಿನ ಎಲೆಕ್ಟ್ರಿಕ್ ಬಸ್ ಎಂದು ಜಾರಿಕೊಳ್ತಿದ್ದ BMTC ಇದೀಗ ಡೀಸೆಲ್ ಬಸ್ನಿಂದಾದ ಈ ಮಾರಣಾಂತಿಕ ಅಪಘಾತಕ್ಕೆ ಸ್ಪಷ್ಟನೆ ನೀಡಬೇಕಿದೆ. ಅದೇನೇ ಇರಲಿ, BMTCಯಿಂದಾಗುವ ಅಪಘಾತಕ್ಕೆ ಬ್ರೇಕ್ ಬೀಳಲಿ ಅನ್ನೋದು ಬೆಂಗಳೂರಿಗರ ಆಶಯವಾಗಿದೆ. ಬೆಂಗಳೂರಿನಲ್ಲಿ BMTC ಬಸ್ಗಳ ಆಕ್ಸಿಡೆಂಟ್ಗಳಿಗೆ ಬ್ರೇಕ್ ಬಿದ್ದಿಲ್ಲ, ಒಂದಿಲ್ಲ ಒಂದು ಪ್ರಕರಣಗಳು ಕೂಡ ನಡೀತಾನೆ ಇದ್ದಾವೆ. ಇವತ್ತು ಬೆಳಗ್ಗೆ 6:30ಕ್ಕೆ ಮಡಿವಾಳ ಬಸ್ ನಿಲ್ದಾಣದ ಸಮೀಪ ತರಕಾರಿ ಹಾಗೂ ಸೊಪ್ಪನ್ನು ತರಲಿಕ್ಕೆ ಹೋಗಿದ್ದಂಥ 65 ವರ್ಷದ ವೆಂಕಟರಾಮಯ್ಯನವರು ಕೂಡ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಕೂಡ ಈ ಒಂದು ದುರಂತ ಎಲ್ಲರ ಮನ ಕಲ್ಕುವಂತಿದ್ದು, ಇದುವರೆಗೂ ಕೂಡ BMTC ಎಲೆಕ್ಟ್ರಿಕ್ ಬಸ್ ಆಕ್ಸಿಡೆಂಟ್ಗಳ ನೆಪವನ್ನು ಹೇಳ್ತಕ್ಕಂಥ BMTC ಇದೀಗ ಡೀಸೆಲ್ ಬಸ್ ಆಕ್ಸಿಡೆಂಟ್ಗೆ ಸ್ಪಷ್ಟೀಕರಣವನ್ನು ಕೂಡ ನೀಡಬೇಕಾಗಿದೆ. ಅದೇನೇ ಇದ್ರೂ ಕೂಡ ಬೆಂಗಳೂರಿಗರ ಸುರಕ್ಷತೆಯ ದೃಷ್ಟಿಯಿಂದ ಈ ಒಂದು ಆಕ್ಸಿಡೆಂಟ್ಗಳನ್ನು ಕಡಿವಾಣ ಹಾಕುವ ಸಾರಿಗೆ ಇಲಾಖೆ ಗಮನ ಹರಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.